ಇಡೀ ನೆಲದ ಮೇಲೆ ಮೊದಲು ಕ್ರಾಂತಿ ಮಾಡಿದವರು ಗೌತಮ ಬುದ್ಧ. ಈ ಮನುಷ್ಯನ ಮೌಢ್ಯಕ್ಕೆ, ಈ ಮನುಷ್ಯನ ಕ್ರೌರ್ಯಕ್ಕೆ, ಈ ಮನುಷ್ಯನ ದುರಾಸೆಗೆ ಕಾರಣ ಏನು ಅಂತ ಉತ್ತರ ಹುಡ್ಕೊಂಡು ಆಚೆ ಹೋಗ್ತಾರೆ. ಮನುಷ್ಯನ ಮನಸ್ಸೇ ಎಲ್ಲದಕ್ಕೂ ಮೂಲ ಅಂತಕ್ಕಂಥ ಉತ್ತರ ಸಿಕ್ಕದ ಮೇಲೆ 29 ವರ್ಷಕ್ಕೆ ಮನೆ ಬಿಟ್ಟು ಹೋದವರು 80 ವರ್ಷ ತನಕ ಏನ್ ಮಾಡಿದ್ರು ಅಂದ್ರೆ, ಗೌತಮ ಬುದ್ಧ ಕಾಲ್ನಡಿಗೆಯಲ್ಲಿ ಹಳ್ಳಿ ಹಳ್ಳಿ, ಪಟ್ಟಣ ಪಟ್ಟಣ, ನಗರ ನಗರ, ಅರಮನೆ, ಗುರುಮನೆ, ಸೆರೆಮನೆ, ಗುಡಿಸಲು ಎಲ್ಲ ಕಡೆ ಹೋಗಿ ಗೌತಮ ಬುದ್ಧರು ಜನರ ಮನಸ್ಸನ್ನ ಪರಿವರ್ತನೆ ಮಾಡಿದ್ರು. ಯಾವುದು ಮೌಢ್ಯ, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನ್ಯಾಯ, ಯಾವುದು ಅನ್ಯಾಯ. ಎಷ್ಟೋ ಜನ ಗೌತಮ ಬುದ್ಧನನ್ನ ಸೋಲಿಸ್ಬೇಕು ಅಂತ ಬರ್ತಾರೆ, ಎಷ್ಟೋ ಜನ ಗೌತಮ ಬುದ್ಧರನ್ನ ಸಾಯಿಸ್ಬೇಕು ಅಂತ ಬರ್ತಾರೆ. ನಿಮಗ್ ಗೊತ್ತು, ಸೋಲ್ಸಕ್ಕೂ ಆಗಲ್ಲ, ಸಾಯಿಸಕ್ಕೂ ಆಗಲ್ಲ. ಸೋಲ್ಸಕ್ಕೆ ಬಂದವರು ಸೋತು ಶಿಷ್ಯರಾಗ್ತಾರೆ, ಸಾಯಿಸಕ್ಕೆ ಬಂದವರು ತಮ್ಮ ಮನಸ್ಸಿನ ಒಳಗಡೆ ಕ್ರೌರ್ಯವನ್ನ ಸಾಯಿಸಿಕೊಂಡು ಶಿಷ್ಯರಾಗ್ತಾರೆ. ಜಾತಿ ಕೃಷಿ ಕಾರ್ಯದಲ್ಲಿ ತೊಡಗಿದರೆ ಮತ್ತೊಂದು ಜಾತಿ. ಎಲ್ಲುಂಟು ಸ್ವಾಮಿ ಜಾತಿ? ಎರಡು ಕರವನ್ನು ಜೋಡಿಸಿ ನಮಸ್ಕಾರಗೈದರೆ ಒಂದು ಜಾತಿ, ಒಂದು ಕರವನ್ನು ಎದೆ ಮೇಲೆ ಇಟ್ಟುಕೊಂಡು ನಮಸ್ಕಾರ ಮಾಡಿದರೆ ಮತ್ತೊಂದು ಜಾತಿ, ಹಣೆಯನ್ನು ನೆಲಕ್ಕೆ ಮುಟ್ಟಿಸಿ ನಮಸ್ಕಾರಗೈದರೆ ಒಂದು ಜಾತಿ, ಸಾಷ್ಟಾಂಗ ನಮಸ್ಕಾರಗೈದರೆ ಇನ್ನೊಂದು ಜಾತಿ. ಕಂಡ ತಿಂದರೆ ಒಂದು ಜಾತಿ, ಹೆಂಡ ಕುಡಿದರೆ ಒಂದು ಜಾತಿ, ಮಾಂಸ ತಿಂದರೆ ಒಂದು ಜಾತಿ, ಪಾಯಸ ಕುಡಿದರೆ ಒಂದು ಜಾತಿ, ಉದ್ದ ನಾಮಕ್ಕೊಂದು ಜಾತಿ, ಅಡ್ಡ ನಾಮಕ್ಕೊಂದು ಜಾತಿ, ತಿಲಕ ಇಟ್ಟರೆ ಒಂದು ಜಾತಿ, ತಿಲಕ ಇಡದಿದ್ದರೆ ಇನ್ನೊಂದು ಜಾತಿ. ನಾಳೆ ದಿವಸ ನಾವು ಸತ್ತ ಮೇಲೆ ನಮ್ಮ ಹೆಣವನ್ನು ಸುಟ್ಟರೆ ಒಂದು ಜಾತಿ, ಅದೇ ಹೆಣವನ್ನು ಭೂಮಿಯಲ್ಲಿ ಹೂತರೆ ಮತ್ತೊಂದು ಜಾತಿ. ಯಾರಿಗಾಗಿ ಸ್ವಾಮಿ ಜಾತಿ? ಎನ್ನ ಬೆರಳನ್ನು ಕತ್ತರಿಸಿದರು, ನಿಮ್ಮ ಬೆರಳನ್ನು ಕತ್ತರಿಸಿದರು. ಈರ್ವರ ದೇಹದಿಂದ ಬರುವಂತ ರಕ್ತದ ಬಣ್ಣ ಒಂದೇ ಆದ ಮೇಲೆ ನಮಗೂ ನಿಮಗೂ ಜಾತಿ ಭೇದ ಯಾಕಣ್ಣ? ನಮಗೂ ನಿಮಗೂ ಜಾತಿ ಭೇದ ಯಾಕೆ ಸ್ವಾಮಿ? ಒಪ್ಪಿಕೊಳ್ತೇನೆ ನಾನು. ಆದರೆ ಹೊರುವಂತ ಭೂಮಿಗಿಲ್ಲ ಜಾತಿ, ಕುಡಿಯುವಂತ ನೀರಿಗಿಲ್ಲ ಜಾತಿ, ಸೇವಿಸುವಂತ ಗಾಳಿಗಿಲ್ಲ ಜಾತಿ, ಉಳಿಯುವಂತ ಬೆಂಕಿಗಿಲ್ಲ ಜಾತಿ, ತಿನ್ನುವಂತ ಅನ್ನಕ್ಕಿಲ್ಲದಿರುವಂತ ಜಾತಿ. ನನಗೂ ನಿನಗೂ ಯಾಕಯ್ಯ ಜಾತಿ? ನನಗೂ